ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮಾತಿನ ಮಲ್ಲಯುದ್ಧ ಏರ್ಪಾಟಾಗಿದೆ. ರಾಜೀನಾಮೆ ಕೇಳಿದಂತ ವಿಜೇಂದ್ರ ವಿರುದ್ಧ ಗರಂ ಆಗ್ಬಿಟ್ಟಿದ್ದಾರೆ. ರಾಜೀನಾಮೆ ಯಾಕ್ರಿ ಕೊಡಬೇಕು? ಇದು ಹೋಮ್ ಮಿನಿಸ್ಟರ್ ಹೇಳಿರುವಂತದ್ದು. ಬಿಜೆಪಿ ಅವರ ಆರೋಪಕ್ಕೆ ಸಿಐಡಿಗೆ ವಹಿಸ್ತೀವಿ, ನೀವು ಆರೋಪ ಮಾಡ್ತಾ ಇದ್ರಲ್ಲ ಮಾಡಿ, ತೊಂದರೆ ಇಲ್ಲ, ನಾವು ಸಿಐಡಿಗೆ ವಹಿಸ್ತೀವಿ. ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಡೆತ್ ನೋಟ್ ನಲ್ಲಿ ಅವರ ಹೆಸರು ಕೂಡ ಇಲ್ವಲ್ಲ, ಹೆಸರು ತಂದು ಸರ್ಕಾರಕ್ಕೆ ಮಸಿ ಬಳಿಸುವಂತಹ ಕೆಲಸವನ್ನ ಮಾಡ್ತಿದ್ದೀರಾ. ಸತ್ಯ ಅಸತ್ಯತೆಯ ದೃಷ್ಟಿಯಿಂದ ನಾವು ಸಿಐಡಿಗೆ ವಹಿಸ್ತೀವಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಏನು ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ದಾರೆ. ಸಾಕಷ್ಟು ನನ್ನ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳು ಮಾತಾಡ್ತಾ ಇರುವಂತಹ ಮಾತಿಗೆ ನನಗೆ ಸಾಕಷ್ಟು ಬೇಸರ ಆಗ್ತಾ ಇದೆ. ಸರಿಯಾಗಿ ಇದನ್ನ ಕೂಲಂಕುಷವಾಗಿ ನೀವು ಪರಿಶೀಲನೆ ಮಾಡಬೇಕಾಗಿದೆ. ಪರಿಶೀಲನೆ ಮಾಡಬೇಕು ಅಂತಂದ್ರೆ ಸಿಐಡಿಗೆ ವಹಿಸಿ ಅಂತಾನೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ರು. ಅಷ್ಟೇ ಅಲ್ಲದೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಮಾಡಿದ್ರು. ಭೇಟಿ ಆದ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಂತಿದ್ದಾರೆ. ಹೆಸರನ್ನ ತೆಗೆದುಕೊಂಡು ಬಂದು ಅವರು ನಾವು ಅವತ್ತೇ ನಾನು ಹೇಳಿದ್ದೆ, ಸಿಒಡಿಗೆ ಕೊಟ್ಟಿದ್ದೇವೆ, ಈ ಕೇಸನ್ನ ಸಿಒಡಿಗೆ ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳಿದ್ದೆ. ಅವ್ರ ಕೆಲಸ ಅವ್ರು ಮಾಡ್ತಾರೆ. ಸಿಒಡಿ ತನಿಖೆ ಪ್ರಾರಂಭ ಮಾಡಿದ್ದಾರೆ. ಸತ್ಯಾಸತ್ಯತೆ ಹೊರಗಡೆ ಬರಬೇಕಲ್ಲ, ಅದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆಮೇಲೆ ನಿನ್ನೆ ದಿವಸ ಏನು ಗುಲ್ಬರ್ಗದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, ಅದನ್ನು ಕೂಡ ನಾವು ಸಿಒಡಿಗೆ ಕೊಟ್ಟಿದ್ದೇವೆ. ಇವತ್ತು 10:30 11 ಗಂಟೆಗೆ ಕಚೇರಿಗಳು ತೆಗೆದ ಮೇಲೆ ಆದೇಶವನ್ನು ಹೊರಡಿಸ್ತೇವೆ. ಯಾಕೆಂದರೆ ಒಬ್ಬ ಸಚಿವರನ್ನ ಅನವಶ್ಯಕವಾಗಿ ಅಪಾದನೆ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಸರಿ ಇರೋದಿಲ್ಲ. ಹಾಗಾಗಿ ಅದಕ್ಕೋಸ್ಕರ ಅವರ ಹೆಸರು ಕೂಡ ಡೆತ್ ನೋಟಲ್ಲಿ ಅವರ ಹೆಸರು ಕೂಡ ಇಲ್ಲ ಅಂತ ಹೇಳಿದ್ದಾರೆ ನಮ್ಮ ಇಲಾಖೆಯವರು. ಹಾಗಿರುವಾಗ ಸುಮ್ಮನೆ ಅನವಶ್ಯಕವಾಗಿ ಅವ್ರ ಸಚಿವರ ಹೆಸರನ್ನ ತೆಗೆದುಕೊಂಡು ಬಂದು ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ, ಸರ್ಕಾರಕ್ಕೆ ಮಸಿ ಬಳಿತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕಾಗಿ ಅದರ ಸತ್ಯಾಸತ್ಯತೆ ಗೊತ್ತಾಗ್ಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ಇದನ್ನ ಸಿಒಡಿಗೆ ವಹಿಸೋಣ, ಸತ್ಯಾಸತ್ಯತೆ ಹೊರಗಡೆ ಬರಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸರ್, ಬೀದರ್ ಸಚಿನ್ ಕೇಸನ್ನ ಸಿಐಡಿ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಎಲ್ಲಾ ಕೇಸ್ಗಳನ್ನು ತಗೊಂಡೋಗಿ ನಾವು ಸಿಬಿಐಗೆ ಕೊಡೋದಕ್ಕೆ ಸಿಐಡಿ ಸಮರ್ಥವಾಗಿದೆ. ಅದನ್ನ ಈಗಾಗಲೇ ಅನೇಕ ಕೇಸ್ಗಳಲ್ಲಿ ಸಿಒಡಿ ವರದಿಗಳು ಬಂದಿದಾವಲ್ಲ. ಅವ್ರು ಹೇಳಿದ್ದು ನೋಡಿ, ಅವ್ರು ಹೇಳ್ತಾರೆ, ಅವ್ರು ಹೇಳಲೇಬೇಕು. ಅವ್ರು ಹೇಳಿದ್ದೆಲ್ಲ ನಾವು ಕೇಳೋದೇ ಇಲ್ಲ. ಸಚಿನ್ ವಿಷಯವನ್ನ ಪಾಸಿಟಿವ್ ಆಗಿ ಸಲಹೆ ಸೂಚನೆಗಳನ್ನು ಕೊಟ್ಟಾಗ ಕೇಳ್ತೀವಿ. ಪಾಸಿಟಿವ್ ಕ್ರಿಟಿಸಿಸಮ್ ಇದ್ರೆ ನಾವು ಅದನ್ನ ಸ್ವಾಗತ ಮಾಡ್ತೀವಿ. ಅನವಶ್ಯಕವಾಗಿ ಎಲ್ಲದರಲ್ಲೂ ರಾಜಕೀಯ ಮಾಡಕ್ ಹೋದ್ರೆ ನಾವು ಯಾಕೆ ಕೇಳ್ತೀವಿ? ನಾವು ಅವತ್ತೇ ನಾನು ಹೇಳಿದ್ದೆ, ಸಿಒಡಿಗೆ ಕೊಟ್ಟಿದ್ದೇವೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ, ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಕೇಸ್ ದಿನದಿಂದ ದಿನಕ್ಕೆ ರಾಜಕೀಯ ರಂಗನ್ನ ಪಡ್ಕೊಳ್ತಾ ಇದೆ. ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿಂತಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಅವರು ರಾಜೀನಾಮೆಯನ್ನ ಕೊಡೋದೇ ಇಲ್ಲ ಕಣ್ರಿ ಅಂತ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರಿಂದ ಬಿಜೆಪಿ ಎಷ್ಟು ಕುಪಿತಗೊಳ್ಳಬಹುದು ಅಂತ. ಅವರ ಆತ್ಮಹತ್ಯೆ ಪ್ರಕರಣ ಸಾಕಷ್ಟು ಒಂದ್ ಕಡೆ ಏನು ಬಿಜೆಪಿ ನಾಯಕರು ಸಚಿವ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು, ಈ ಪ್ರಕರಣವನ್ನ ಸಿಬಿಐಗೆ ತನಿಖೆ ವಹಿಸಬೇಕು ಅನ್ನುವಂಥದ್ದು ಸಾಕಷ್ಟು ಬಿಗಿಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು. ಈಗಾಗಲೇ ವಿಜೇಂದ್ರ ಅವರ ಒಂದು ನೇತೃತ್ವದಲ್ಲಿ ಬಿಜೆಪಿಯ ನಿಯೋಗ ಸಚಿನ್ ಅವರ ಕುಟುಂಬಕ್ಕೂ ಕೂಡ ಹೋಗಿ ಸಾಂತ್ವನ ಕೂಡ ಹೇಳಿರ್ತಕ್ಕಂಥದ್ದು. ಅಲ್ಲಿ ಹೋರಾಟ ಕೂಡ ನಾವು ಮಾಡ್ತೇವೆ, ನಿಮಗೆ ನ್ಯಾಯ ಒದಗಿಸಿಕೊಡ್ತೇವೆ ಅನ್ನುವಂತ ಭರವಸೆಯನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಅದಾದ ಬಳಿಕ ಇವತ್ತು ಬೆಳಿಗ್ಗೆ ಕೂಡ ಸುದ್ದಿಗೋಷ್ಠಿ ನಡೆಸಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ನೈತಿಕ ಹೊಣೆ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ, ಮತ್ತೆ ಈ ಪ್ರಕರಣವನ್ನ ಸಿಬಿಐಗೆ ಕೊಡ್ಲಿಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟದ
ಹೋರಾಟ ಮಾಡ್ತೇವೆ, ಮುತ್ತಿಗೆ ಹಾಕ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿದ್ದ ಪರಮೇಶ್ವರ್ ಕೂಡ ಹೇಳಿದ್ದಾರೆ, ಸಚಿವ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ಕೊಡುವಂತ ಪ್ರಶ್ನೆ ಇಲ್ಲ, ಯಾಕಂತಂದ್ರೆ ಆ ಡೆತ್ ನೋಟ್ ಅಲ್ಲಿ ಅವರ ಹೆಸರು ಕೂಡ ಉಲ್ಲೇಖ ಇಲ್ಲ. ಹಾಗಾಗಿ ಯಾವುದರ ಆಧಾರದ ಮೇಲೆ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಬಿಜೆಪಿ ನಾಯಕರ ಆರೋಪಕ್ಕೆ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮೊದಲಿಗೆ ಸಚಿವ ಪ್ರಿಯಾಂಕ ಖರ್ಗೆ ಅವರ ಪರವಾಗಿ ಯಾರು ಕೂಡ ಮಾತನಾಡಿರ್ಲಿಲ್ಲ. ಎಲ್ಲೋ ಒಂದ್ ಕಡೆ ಪ್ರಿಯಾಂಕ ಖರ್ಗೆ ಅವರು ಒಬ್ಬಂಟಿಗರಾದ್ರ ಅನ್ನುವಂತ ಮಾತು ಕೂಡ ಇತ್ತು. ಆದ್ರೆ ಇವತ್ತು ಏನು ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ನಾವು ಬೇಕಾದ್ರೆ ಇದನ್ನ ಸಿಐಡಿ ತನಿಖೆ ಕೊಡ್ತೇವೆ, ಆದ್ರೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಯಾಕೆ ರಾಜೀನಾಮೆ ಕೊಡಬೇಕು ಅವರ ಸಚಿವ ಸ್ಥಾನಕ್ಕೆ, ಯಾವುದೇ ರೀತಿ ಅವರ ಒಂದು ಹಸ್ತಕ್ಷೇಪ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಆಮೇಲೆ ಅದ್ರ ಯಾರು ಇದಕ್ಕೆ ಭಾಗಿಯಾಗಿದ್ದಾರೆ, ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಅವೆಲ್ಲವೂ ಕೂಡ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ ಬಿಜೆಪಿ ನಾಯಕರು ಪ್ರಿಯಾಂಕ ಖರ್ಗೆ ಅವರ ಸಚಿವ ಸ್ಥಾನಕ್ಕೆ ಒಂದು ರಾಜೀನಾಮೆ ಕೊಡಬೇಕು ಅನ್ನುವಂತ ಬಿಗಿಪಟ್ಟು ನೀಡಿದ್ದಾರೆ. ಇತ್ತ ಗೃಹ ಸಚಿವರು ಕೂಡ ನಾವು ಸಿಎಂ ಅವ್ರ ಜೊತೆ ಕೂಡ ಈ ಬಗ್ಗೆ ಮಾತನಾಡಿದ್ದೇವೆ, ಈ ಪ್ರಕರಣ ಒಂದ್ ರೀತಿಯಲ್ಲಿ ಗಂಭೀರವಾಗಿರ್ತಕ್ಕಂಥದ್ದು, ಹಾಗಾಗಿ ಇದರ ಸತ್ಯಾಸತ್ಯತೆ ಏನು ಅನ್ನುವಂತ ತನಿಖೆ ಆಗ್ಬೇಕು. ಹಾಗಾಗಿ ನಾವು ವಿಶೇಷ ನಮ್ಮ ತನಿಖಾ ತಂಡ ಏನಿದೆ ಅದು ಸಿಐಡಿಗೆ ಕೊಡ್ಲಿಕ್ಕೂ ಕೂಡ ಆದೇಶ ಮಾಡಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಪರಮೇಶ್ವರ್ ಹೇಳಿರ್ತಕ್ಕಂಥದ್ದು. ಅದರಂತೆ ಇದೀಗ ಸಿಐಡಿಗೂ ಕೂಡ ಆ ಒಂದು ಪ್ರಕರಣವನ್ನು ವಹಿಸಿಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಚಂದ್ರಕಲಾ. ಎಸ್ ಬಸವರಾಜ್, ನಾವು ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ, ಬಿಜೆಪಿ ನಾಯಕರ ಪ್ರಶ್ನೆ ಇಷ್ಟೇ, ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಯಾಕೆ ಅಂತ. ಯಾಕಂತಂದ್ರೆ ಈ ಹಿಂದೆ KS ಈಶ್ವರಪ್ಪನವರ ಸಂದರ್ಭದಲ್ಲಿ ಅವರು ಕೂಡ ಸ್ವಯಂ ಪ್ರೇರಿತರಾಗಿ ಈ ರೀತಿಯಾದಂತಹ ಆರೋಪವನ್ನು ಎದುರಿಸುವಂತಹ ಸಂದರ್ಭದಲ್ಲಿ ಅವರು ಕೂಡ ರಾಜೀನಾಮೆಯನ್ನ ಕೊಟ್ರು. ಈಗ ಪ್ರಿಯಾಂಕ ಖರ್ಗೆ ಅವರ ಮೇಲೂ ಕೂಡ ಇದೇ ರೀತಿಯಾದಂತಹ ಆರೋಪ ಬಂದಿದೆ, ಅವ್ರು ಯಾಕೆ ರಾಜೀನಾಮೆಯನ್ನ ಕೊಡಬಾರದು ಅಂತ ಪಾಯಿಂಟ್ ಔಟ್ ಮಾಡ್ತಿದ್ದಾರೆ. ಚಂದ್ರಕಲಾ, ಖಂಡಿತವಾಗ್ಲೂ ಕೂಡ ಬಿಜೆಪಿ ನಾಯಕರು ಆರೋಪ ಮಾಡುವಂತದ್ದು ಒಂದ್ ಕಡೆ ಏನು ಸಚಿವ ಪ್ರಿಯಾಂಕ ಖರ್ಗೆ ಅವರ ಒಂದು ಪ್ರಭಾವ ಅದರಲ್ಲಿದೆ. ಯಾಕಂತಂದ್ರೆ ಅವರ ಆಪ್ತರಾಗಿರ್ತಕ್ಕಂಥ ರಾಜು ಕಪ್ನೂರ್ ಅವರ ಪ್ರಮುಖ ಪಾತ್ರ ವಹಿಸ್ತಾರೆ. ಹಾಗಾಗಿ ಅವರ ಮುಖಾಂತರ ಅವರು ಎಲ್ಲ ಒಂದ್ ಕಡೆ ಅವ್ರ ಮೇಲೆ ಆತ್ಮಹತ್ಯೆಗೆ ಇವರು ಕೂಡ ಕಾರಣ ಅನ್ನುವಂತ ರೀತಿಯಲ್ಲೂ ಕೂಡ ಒಂದ್ ಕಡೆ ಆರೋಪ ಕೂಡ ಇದೆ. ಆದ್ರೆ ಇಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವ್ರು ಹೇಳ್ತಕ್ಕಂಥದ್ದು, ನನ್ನ ಆ ಡೆತ್ ನೋಟ್ ಅಲ್ಲಿ ಕೂಡ ನನ್ನ ಹೆಸರಿಲ್ಲ, ಮತ್ತೆ ಯಾವ ಆಧಾರದ ಮೇಲೆ ನಾನು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು, ಮತ್ತೆ ಸಚಿವ KS ಈಶ್ವರಪ್ಪನವರ ಪ್ರಕರಣ ಬೇರೆ, ಈ ಪ್ರಕರಣ ಬೇರೆ ಅನ್ನುವಂಥದ್ದು. ಯಾಕಂತಂದ್ರೆ KS ಈಶ್ವರಪ್ಪನವರ ಆ ಒಂದು ಪ್ರಕರಣ ಏನಿದೆ ಅದರಲ್ಲಿ ಅವರ ಹೆಸರು ಇತ್ತು, ಹಾಗಾಗಿ ನೇರವಾಗಿ ಆರೋಪ ಕೂಡ ಮಾಡಿದ್ರು, ಸಾಕಷ್ಟು ಬಾರಿ ಹೇಳಿಕೆಗಳು ಕೂಡ ಕೊಟ್ಟಿದ್ರು. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಅವರು ಕೂಡಲೇ ರಾಜೀನಾಮೆ ಕೊಡುವಂತದ್ದು ಕೂಡ ಆಯ್ತು. ಆದ್ರೆ ಈ ಒಂದು ಸಚಿನ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಅವರ ಡೆತ್ ನೋಟ್ ಅಲ್ಲಿ ಕೂಡ ನನ್ನ ಹೆಸರಿಲ್ಲ. ಹಾಗಾಗಿ ಯಾವುದೇ ಇವರು ಆರೋಪ ಏನು ಮಾಡ್ತಿದ್ದಾರೆ, ಯಾವುದೇ ರೀತಿ ಆಧಾರ ಇಲ್ಲ, ಆಧಾರ ರಹಿತವಾಗಿ ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ರಾಜೀನಾಮೆ ಕೊಡುವಂತ ಪ್ರಶ್ನೆ ಇಲ್ಲ ಅನ್ನುವಂಥದ್ದು ಸಚಿವ ಪ್ರಿಯಾಂಕ ಖರ್ಗೆ ಅವರು ಹೇಳುವಂತದ್ದು. ಚಂದ್ರಕಲಾ. ಎಸ್, ಥ್ಯಾಂಕ್ ಯು ಬಸವರಾಜ್ ಹೂಗ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಎಸ್, ಗಮನಿಸಿದ್ವಿ ಈಗಾಗಲೇ ಒಂದು ಕಡೆ ಪ್ರಿಯಾಂಕ ಖರ್ಗೆ ಅವರ ಹೇಳಿಕೆ, ಮತ್ತೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡೋದಿಲ್ಲ ಕಣ್ರಿ, ಅದೇನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತ ವಿರೋಧ ಪಕ್ಷಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಉತ್ತರವನ್ನ ಕೊಟ್ಟಿರುವಂತದ್ದು. ಸೊ ಈ ಹೇಳಿಕೆಗೆ ಬಿಜೆಪಿ ನಾಯಕರು ಯಾವ ರೀತಿಯಾದಂತಹ ಉತ್ತರವನ್ನ ಕೊಡ್ತಾರೆ, ಸರ್ಕಾರಕ್ಕೆ ಯಾವ ರೀತಿ ಶಾಕ್ ಅನ್ನ ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ.